ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಹೆಬ್ಬಾರ್ ಮತ್ತೆ ಅನಂತ್ ಕುಮಾರ್ ಹೆಗಡೆಯ ಟೆನ್ಷನ್ ಶುರುವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಥಳೀಯ ನಾಯಕರ ಅಸಮಾಧಾನ ಪ್ರಸ್ತುತ ಅಭ್ಯರ್ಥಿಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಉತ್ತರ ಕನ್ನಡದಲ್ಲಿ ಅನಂತ್ ಕುಮಾರ್ ಹೆಗಡೆ ಮತ್ತೆ ಶಿವರಾಮ್ ಹೆಬ್ಬಾರ್ ಈ ಇಬ್ಬರ ನಡೆ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ವೋಟ್ ಕೈತಪ್ಪೋ ಆತಂಕದಲ್ಲಿ ಅಭ್ಯರ್ಥಿ ವಿಶ್ವೇಶ್ವರ ಕಾಗೇರಿ ಅವರು ಇದ್ದಾರೆ. ಈಗ ಈ ಇಬ್ಬರನ್ನು ಪಕ್ಷದ ವೇದಿಕೆಗೆ ಕರೆತರೋದಕ್ಕೆ ಕಾಗೇರಿ ಹರಸಾಹಸ ಪಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಒಂದ್ ಕಡೆ ಹೆಬ್ಬಾರ್ ಕಾಂಗ್ರೆಸ್ ಕಡೆಗೆ ವಾಲಿದ ಹಾಗೆ ಮೊದಲಿಂದ ಕಾಣ್ತಿದ್ದಾರೆ. ಈಗ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈ ತಪ್ಪಿರೋ ಅಸಮಾಧಾನ, ಇಬ್ಬರನ್ನೂ ಸಂಭಾಳಿಸೋದು ಹೇಗೆ ಅಂತ. ಹೇಗಿದೆ ಸದ್ಯ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಗೇರಿ ಅವರ ಪರಿಸ್ಥಿತಿ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ, ಮತ್ತೊಮ್ಮೆ ಸಂಪರ್ಕಿಸೋ ಪ್ರಯತ್ನ ಮಾಡೋಣ. ರಾಜ್ಯಸಭೆಗೆ ನಡೆದಂಥ ಚುನಾವಣೆ ಸಂದರ್ಭದಲ್ಲೂ ಕೂಡ ಶಿವರಾಮ್ ಹೆಬ್ಬಾರ್ರ ನಡೆ ಬಹಳ ಚರ್ಚೆಗೆ ಕಾರಣ ಆಗಿತ್ತು. ಗೈರಾಗಿದ್ರು ಅವರು, ಯಾವ ಕಡೆಗೂ ಮತದಾನ ಮಾಡಲೇ ಇಲ್ಲ. ಎಸ್.ಟಿ. ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ರು, ಶಿವರಾಮ್ ಹೆಬ್ಬಾರ್ ಮತದಾನವನ್ನೇ ಮಾಡಲಿಲ್ಲ, ಅವರ ಮತ ಹಾಗೆ ಉಳಿತು. ಈಗ ಲೋಕಸಭಾದ ಸಂದರ್ಭದಲ್ಲಿ ಒಂದು ಕಡೆ ಅನಂತ್ ಕುಮಾರ್ ಹೆಗಡೆ ಅವರು ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆಗೆ ಸಮಾಧಾನ ಮಾಡೋದಕ್ಕೆ ಹೋದ ನಾಯಕರ ಮೇಲೇ ಗರಮಾಗಿ ಪ್ರತಿಕ್ರಿಯಿಸಿದ್ದಾರೆ ಅನ್ನೋದೆಲ್ಲ ನಿನ್ನೆ ಸುದ್ದಿ ಆಯಿತು. ಸ್ವತಃ ವಿಶ್ವೇಶ್ವರ ಹೆಗಡೆ ಅವರು ಅನಂತ್ ಕುಮಾರ್ ಹೆಗಡೆ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಮನೆಗೆ ಹೋದಾಗಲೂ ಕೂಡ ಅವರು ಬಾಗಿಲನ್ನು ತೆಗೆಯದೆ ಅರ್ಧ ತಾಸು ಸತಾಯಿಸಿದ್ರು. ಸೊ ಏನಾಗಬಹುದು ಅಂತ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಗಣಪತಿ, ಉತ್ತರ ಕನ್ನಡ ಕ್ಷೇತ್ರ ಸದ್ಯ ಕಾಗೇರಿ ಅವರ ಪರಿಸ್ಥಿತಿ ಏನು, ನಿಭಾಯಿಸುವಂಥ ಸ್ಥಿತಿಯಲ್ಲಿದ್ದಾರಾ? ಖಂಡಿತ ನಾವು ಇತ್ತೀಚಿನ ಮಾಹಿತಿಗಳು ಗಮನಿಸಿದಾಗ ಅನಂತ್ ಕುಮಾರ್ ಹೆಗಡೆ ಅವರ ಒಂದು ಸೈಲೆಂಟ್ ಏನಿದೆ ಅದು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಮುಳುವಾಗುವಂಥ ಸಾಧ್ಯತೆಗಳು ಎಲ್ಲ ರೀತಿಯ ಲಕ್ಷಣಗಳು ಕಾಣಬರ್ತಾ ಇರುವಂಥದ್ದು ನೋಡಿ. ಅದರ ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಈಗಾಗಲೇ ಬಿಜೆಪಿಯಿಂದ ಗೆದ್ದಿದ್ರು ಕೂಡ ಎಲ್ಲೋ ಒಂದು ಕಡೆ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಪಕ್ಷ ಸಂಘಟನೆಯಲ್ಲೂ ಕೂಡ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಈ ಇಬ್ಬರ ನಾಯಕರ ನಡೆಯಿಂದ ಜಿಲ್ಲೆಯ ಬಿಜೆಪಿ ನಾಯಕರಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಜೊತೆಗೆ ನೇರವಾಗಿ ನಾವು ಕಾಗೇರಿ ಪರವಾಗಿ ಕ್ಯಾಂಪೇನ್ ಮಾಡಿದ್ರು ಕೂಡ ಇಲ್ಲಿ ಏನಾದರೂ ಕೂಡ ಪ್ರಚಾರದಲ್ಲಿ ಈ ಇಬ್ಬರು ನಾಯಕರು ಭಾಗಿಯಾಗಿಲ್ಲ ಅಂತಂದ್ರೆ ಹೇಗೆ ಗೆಲ್ಲೋಕೆ ಸಾಧ್ಯ? ಈ ರೀತಿಯಾದಂಥ ವಿಚಾರಗಳು ಕೂಡ ಈಗ ಜಿಲ್ಲೆಯ ಜನ ಚರ್ಚೆ ಮಾಡ್ತಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.